ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 17ನೆಯ ವಾರ, ಜುಲೈ 29, 2024, ಸೋಮವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ 19ರಿಂದ 27ರವರೆಗಿನ ವಚನಗಳು. ಆ ಕಾಲದಲ್ಲಿ ಯಹೂದ್ಯರು ಮಾರ್ಥಳನ್ನು ಮರಿಯಳನ್ನು ಕಂಡು ಅವರ ಸೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಾ ಅವರನ್ನು ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲೇ ಇದ್ದಳು. ಮಾರ್ತಾ ಯೇಸುವನ್ನು ಕಂಡು, ಪ್ರಭುವೇ, ನೀವು ಇಲ್ಲಿ ಇದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು. ಯೇಸು, ನಿನ್ನ ಸಹೋದರನು ಜೀವಂತವಾಗಿ ಏಳುವನು ಎಂದರು. ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದಳು ಮಾರ್ತಾ. ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನೂ ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸ್ತೀಯಾ ಎಂದು ಕೇಳಲು ಅವಳು, ಹೌದು ಪ್ರಭುವೇ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಅತಿಥಿ ಸತ್ಕಾರ, ವಿಶ್ವಾಸ, ಸಕ್ರಿಯ ಬದುಕು ನಮ್ಮದಾಗಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮಾರ್ತಾಳ ವ್ಯಕ್ತಿ ಚಿತ್ರಣವನ್ನು ಲೂಕನು ಹಾಗೂ ಯೋವಾನನು ಬರೆದ ಶುಭ ಸಂದೇಶಗಳಲ್ಲಿ ಕಾಣುತ್ತೇವೆ. ಮಾರ್ತಾ, ಲಾಜರ್ ಮತ್ತು ಮರಿಯಳು, ಹೀಗೆ ಈ ಮೂವರು ಸೇರಿ ಒಂದು ಕುಟುಂಬವಾಗಿ ಜೆರುಸಲೇಮ್ ನಗರದ ಪಕ್ಕದಲ್ಲಿದ್ದ ಬೆತಾನಿಯ ಎಂಬ ಹಳ್ಳಿಯಲ್ಲಿ ನೆಲೆಸಿದ್ದರು. ಕ್ರಿಸ್ತನಿಗೆ ಆಪ್ತವಾಗಿದ್ದ ಈ ಕುಟುಂಬಕ್ಕೆ ಕ್ರಿಸ್ತರು ಆಗಾಗ ಭೇಟಿ ಕೊಡುತ್ತಿದ್ದರು. ಅಷ್ಟು ಮಾತ್ರವಲ್ಲ, ಈ ಕುಟುಂಬವು ಕ್ರಿಸ್ತನ ಸೇವಾ ಕಾರ್ಯಕ್ಕೆ ಬೆಂಬಲವಾಗಿ ನಿಂತು ಕ್ರಿಸ್ತನಿಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತಿದ್ದರು. ಲಾಜರ ತೀರಿ ಹೋದಾಗ ಕ್ರಿಸ್ತನಿಗೆ ಹೇಳಿ ಕಳುಹಿಸಿ ಕ್ರಿಸ್ತ ಬಂದಾಗ ವಿಶ್ವಾಸ ಪ್ರಕಟಣೆಯನ್ನು ಮಾಡಿದಳು. ಅಡುಗೆ ಮಾಡುವವರ ಅಥವಾ ಅಡುಗೆಯವರ ಪಾಲಕಿ ಸಂತರಾಗಿರುವ ಮಾರ್ತಾಳ ಹಬ್ಬವನ್ನು ಆಚರಿಸುತ್ತಿರುವ ನಾವು ನಮ್ಮ ಭೌತಿಕ ಪೋಷಣೆಗೆ ಬೇಕಾಗಿರುವ ಊಟವನ್ನು ಪ್ರತಿದಿನ ತಯಾರಿಸಿ ಕೊಡುವವರನ್ನು, ಮುಖ್ಯವಾಗಿ ತಾಯಂದಿರನ್ನು ಗೌರವಿಸೋಣ. ಪ್ರಾರ್ಥನಾ ಜೀವನಕ್ಕೆ ಮಾದರಿಯಾಗಿರುವ ಮರಿಯಳಂತೆ ಸಕ್ರಿಯ ಸೇವಾ ಕಾರ್ಯಕ್ಕೆ ಮಾದರಿ ಸಂತ ಮಾರ್ತಳು. ಅವಳ ಅತಿಥಿ ಸತ್ಕಾರ, ವಿಶ್ವಾಸ, ಸಕ್ರಿಯ ಬದುಕು ನಮ್ಮದಾಗಲೆಂದು ನಾವು ಬೇಡಿಕೊಳ್ಳೋಣ. ಸಂತ ಮಾರ್ತರವರೇ ನಮಗಾಗಿ ಪ್ರಾರ್ಥಿಸಿರಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.